ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಕಾಲರ್ ಬ್ಲೌಸ್ ಕಟ್ಟಿಂಗ್ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ನಾನು 38 ಸೈಜಿನ ಕಾಲರ್ ಬ್ಲೌಸ್ ಕಟ್ಟಿಂಗ್ ಮಾಡ್ತಾ ಇದ್ದೀನಿ. ಈಗ ಬ್ಯಾಕ್ ಸೈಡು ಫುಲ್ ಲೆಂತು 15 ಇಂಚು ನಾನು ತೊಗೊಂಡಿದ್ದೀನಿ ಫ್ರೆಂಡ್. ಅವರಿಗೆ 14 ಇಂಚು ರೆಡಿ ಬಂದರೆ ಸಾಕು, ಹಾಗಾಗಿ 15 ಇಂಚು ತೊಗೊಂಡಿದ್ದೀನಿ. ಹಾಗೆ ಇಲ್ಲಿ ಶೋಲ್ಡರ್ ಲೈನನ್ನು ನಾನು ಹಾಕೊತಾ ಇದ್ದೀನಿ. ಅವ್ರ ಶೋಲ್ಡರು 16 ಇಂಚು ಇರೋದ್ರಿಂದ ಇಲ್ಲಿ ನಾನು 8 + ಅರ್ಧ ಇಂಚು ಸೇರಿಸಿ ನಾನು 8.5 ಇಂಚು ಮಾರ್ಕ್ ಮಾಡ್ತಾ ಇದ್ದೀನಿ. ಅರ್ಧ ಇಂಚು ಸೀವಿಂಗಿಗೆ ಹೋಗುತ್ತೆ, ಹೊಲಿಯೋದಕ್ಕೆ ಹೋಗುತ್ತೆ, ತೋಳು ಅಟ್ಯಾಚ್ ಮಾಡ್ತೀವಲ್ಲ ಆವಾಗ. ಇಲ್ಲಿ ನಾನು 8 ಇಂಚು ತೊಗೊತಾ ಇದ್ದೀನಿ. ಮೇಲೆ 8.5 ಇಂಚು ಶೋಲ್ಡರ್ ತೊಗೊಂಡ್ರೆ ಕೆಳಗಡೆ 8 ಇಂಚು ತೊಗೋಬೇಕು. ಮೇಲಿಂದ ಕೆಳಗೆ 7.5 ಇಂಚಿಗೆ ನಾನು ಕಂಕ್ಳನ್ನ ಮಾರ್ಕ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಈ ಕಡೆಯಿಂದ 8 ಇಂಚು, ಡೌನು ಆರ್ಮ್ ಡೌನಿಂದ 7.5 ಇಂಚು. ಸೊ ಈ ರೀತಿ ನಾವು ಲೈನನ್ನು ಹಾಕ್ಕೊಬೇಕು. ಈ ಲೈನು ಕ್ರಾಸ್ ಆಗಿ ಕಾಣುತ್ತೆ, ಯಾಕಂದರೆ ಮೇಲೆ 8.5 ಕೆಳಗೆ 8 ಇಂಚು ಗ್ಯಾಪ್ ಇರೋದ್ರಿಂದ. ನೆಕ್ಸ್ಟ್ ನಾನಿಲ್ಲಿ ಚೆಸ್ಟ್ ಮೆಜರ್ಮೆಂಟು 38 ಆಗಿರೋದ್ರಿಂದ ಇಲ್ಲಿ 9.5 ಇಂಚಿಗೆ ಮಾರ್ಕ್ ಮಾಡಿದ್ದೀನಿ. 38ನ 4/4 ಮಾಡಿದಾಗ 9.5 ಇಂಚ್ ಬರುತ್ತೆ. ಇಲ್ಲಿ ಎಕ್ಸ್ಟ್ರಾ ಮಾರ್ಜಿನ್ ಅಂತ 1.75 ತೊಗೊಂಡಿದ್ದೀನಿ ನಾನು. ಇಲ್ಲಿ 1/2 ಇಂಚು ನಾವು ಇಳಿಸ್ಕೊಬೇಕಾಗುತ್ತೆ, ಅರ್ಧ ಇಂಚು ಇಳಿಸಿದರೆ ಸಾಕು ಭುಜ. ನೆಕ್ಕು ಬಿಟ್ಟು ಬಂದು ಇಲ್ಲಿ 3 ಇಂಚನ್ನು ನಾನು ಮಾರ್ಕ್ ಮಾಡ್ತಾಯಿದ್ದೀನಿ. 3 ಇಂಚ್ ಇಟ್ಟರೆ ಸಾಕಾಗುತ್ತೆ, ಅದು 3 ಕಾಲಿಗೆ ಹೊಲಿಗೆಗೆ ಬರುತ್ತಲ್ಲ ಅವಾಗ ಸರಿಯಾಗುತ್ತೆ. ಈಗ ನಾನು ಶೋಲ್ಡ್ರ್ ಏನು ಡೌನ್ ಮಾಡಿದ್ದೆ ಅಲ್ಲಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ನೆಕ್ಸ್ಟು ಕಂಕ್ಳನ್ನು ಅರ್ಧ ಇಂಚಿಗೆ ಶೇಪ್ ತೆಗೆದ್ರೆ ಸಾಕು. ಯಾರ್ಯಾರು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ನೆಕ್ಸ್ಟ್ ನಾನು ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ಈಸಿಯಾಗಿ ನೀವು ವೀಡಿಯೋಸ್ನ ನೋಡ್ಬೋದು. ನೆಕ್ಸ್ಟ್ ನಾನಿಲ್ಲಿ ವೇಸ್ಟ್ ಮೆಜರ್ಮೆಂಟನ್ನು ತೊಗೊತಾ ಇದ್ದೀನಿ ಫ್ರೆಂಡ್ಸ್. ಇಲ್ಲಿ 8.5 ಅವ್ರದ್ದು ಮೆಜರ್ಮೆಂಟ್ ಬರುತ್ತೆ. ನೆಕ್ಸ್ಟ್ ಅದಕ್ಕೆ 1 ಇಂಚು ಆ್ಯಡ್ ಮಾಡ್ಕೊಂಡಿದ್ದೀನಿ, ಯಾಕೆ ಅಂದರೆ ಅದಕ್ಕೆ ಟಕ್ಸ್ ಹಿಡಿಬೇಕಲ್ವ ಬ್ಯಾಕ್ ಸೈಡು, ಹಾಗಾಗಿ. ನೆಕ್ಸ್ಟ್ ಮೇಲೆ 1.25 ಇಂಚು ಮಾರ್ಜಿನ್ ಮಾಡಿದ್ದೆ ಎಕ್ಸ್ಟ್ರಾ, ಅದೇ ರೀತಿ ಕೆಳಗಡೆನೂ ಕೂಡ ಎಕ್ಸ್ಟ್ರಾ ಮಾರ್ಜಿನ್ನು 1.25 ಇಟ್ಟಿದ್ದೀನಿ. ಈ ರೀತಿ ಲೈನ್ ಹಾಕ್ಕೊಳ್ಬೇಕು. ನೆಕ್ಸ್ಟ್ ನಾನು ಸೆಂಟರ್ ಮಾರ್ಕ್ ಏನಿದೆ ಅಲ್ಲಿಂದ 4.5 ಇಂಚು ವಿಡ್ತ್ ತೊಗೊಳ್ತಾ ಇದ್ದೀನಿ ಟಕ್ಸಿಗೆ ಅಂತೇಳಿ. ಸೊ ಮೇಲ್ಗಡೆನೂ ಕೂಡ 4.5 ಇಂಚಿಗೆ ನಾನು ಮಾರ್ಕನ್ನು ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಸೊ ಇಷ್ಟು ಬ್ಯಾಕ್ ಸೈಡು ಮಾರ್ಕಿಂಗ್ ಆಯಿತು. ಈಗ ಅದನ್ನು ನೀಟಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಸೊ ಇದು ಬ್ಯಾಕ್ ಸೈಡ್ ಏನು ಕಟ್ಟಿಂಗ್ ಇದೆ ಅದನ್ನೇ ಸೇಮು ಫ್ರಂಟಿಗೂ ಬರುತ್ತೆ, ಅಷ್ಟೇ ಶೋಲ್ಡರ್ ಬರುತ್ತೆ, ಅಷ್ಟೇ ಶೋಲ್ಡರ್ ಡೌನು ಎಲ್ಲ ಬರುತ್ತೆ. ಇಲ್ಲಿ ನಾನು 4 ಟಕ್ಸ್ ಇಡ್ತಾಯಿದ್ದೀನಿ ಫ್ರಂಟಿಗೆ. ಪ್ರಿನ್ಸಸ್ ಕಟ್ಟಾದರೂ ಇಡ್ಬೋದು, 4 ಟಕ್ಸ್ ಆದರೂ ಇಡ್ಬೋದು. ಇಲ್ಲಿ ನಾನು ಆರ್ಮ್ ಹೋಲು ಚೆಕ್ ಮಾಡಿರಲಿಲ್ಲ, ಅದಕ್ಕೆ ಈಗ ಮಾಡಿಕೊಂಡೆ. ಅವ್ರದ್ದು 8.5 ಬರ್ತಿತ್ತು, ಮೆಜರ್ ಮಾಡಿದಾಗಲೂ 8.5 ಕರೆಕ್ಟಾಗಿ ಬಂತು. ಹಾಗಾಗಿ ನಾನೀಗ ಕಟ್ಟಿಂಗ್ನ ಮುಂದುವರಿಸ್ತಾ ಇದ್ದೀನಿ. ವಿಡಿಯೋ ನೋಡಾದ್ಮೇಲೆ ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ನಾವು ನಿಮಗೆ ಯಾಕೆ ಈ ರೀತಿ ಕೇಳ್ತಾ ಇದ್ದೀವಿ ಅಂದರೆ ಮುಂದೆ ಹಾಕ್ತಕ್ಕಂಥ ವೀಡಿಯೋಸು ಹೆಚ್ಚಿನ ಜನಕ್ಕೆ ರೀಚ್ ಆಗಲಿ ಅಂತ ನಾನು ಪದೇ ಪದೇ ನಿಮ್ಮ ಹತ್ರ ಕೇಳ್ಕೊತಾ ಇರ್ತೀನಿ. ಪ್ಲೀಸ್ ಮರೀದಂಗೆ ಲೈಕ್, ಶೇರ್ ಆ್ಯಂಡ್ ಕಮೆಂಟನ್ನು ಮಾಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇಷ್ಟು ಬ್ಯಾಕ್ ಸೈಡ್ ಕಟ್ಟಿಂಗ್ ಆಯಿತು. ಈಗ ನಾವು ಫ್ರಂಟ್ ಏನಿದೆ 4 ಟಕ್ಸಿಂದು ಅದನ್ನು ನಾವೀಗ ಕಟ್ಟಿಂಗ್ ಮಾಡೋಣ. ಈ 4 ಟಕ್ಸ್ ಏನು ಮಾಮೂಲಿ ಡೀಪ್ ಇಟ್ಟು ಹೊಲಿತೀವಲ್ಲ ಅದಕ್ಕೂ ಮತ್ತು ಕಾಲರ್ ನೆಕ್ ಇಟ್ಟು ಹೊಲಿತೀವಲ್ಲ ಅದಕ್ಕೂ ಏನು ವ್ಯತ್ಯಾಸ ಇರಲ್ಲ. ಇಲ್ಲಿ ಶೋಲ್ಡರ್ ಮತ್ತು ಆರ್ಮ್ ಹೋಲು ಇವೆರಡೂ ವ್ಯತ್ಯಾಸ ಬರುತ್ತೆ. ಇನ್ನು ಮಾಮೂಲಿ ಫ್ರಂಟ್ ನೆಕ್ಕಿಗೆ 6.5 ಇಂಚು ಡೀಪ್ ಏನಿಡ್ತೀವೋ ಇಲ್ಲೂ ಕೂಡ ನಾವು 6.5-7 ಇಂಚನ್ನೇ ಇಡ್ಬೋದು ಡೀಪು. ಸೊ ನಾನೀಗ ಬ್ಯಾಕ್ ಸೈಡ್ ಕಟ್ಟಿಂಗ್ ಏನಿದೆ ಅದನ್ನು ಇಟ್ಬಿಟ್ಟು ಇಲ್ಲಿ ಫ್ರಂಟಲ್ಲಿ ಏನು ಹುಕ್ಸ್ ಹಾಕ್ತೀವಲ್ಲ ಆ ಜಾಗದಲ್ಲಿ ಸೇಮ್ ಲೈನನ್ನು ಹಾಕ್ಕೊತಾ ಇದ್ದೀನಿ.
ಮೇಲೆ ಶೋಲ್ಡರು ಸೇಮ್ ಬರುತ್ತೆ, ಹಾಗೆ ಆರ್ಮ್ ಹೋಲು ಕೂಡ ಸೇಮ್ ನಾವು ಮಾರ್ಕನ್ನು ಮಾಡ್ಕೊಬೇಕು, ಯಾವುದೇ ವ್ಯತ್ಯಾಸ ಇಲ್ಲಿ ಇರೋದಿಲ್ಲ. ಆಮೇಲೆ ಮುಂಭಾಗದಲ್ಲಿ ನಾವು ಒಳಭಾಗಕ್ಕೆ ಕಂಕ್ಳು ಶೇಪನ್ನು ನಾವು ತೆಗಿಬೇಕು. ಸೊ ಈ ರೀತಿ ಆ್ಯಸ್ ಇಟ್ ಈಸ್ ಬ್ಯಾಕ್ ಸೈಡ್ ಏನು ಕಟ್ಟಿಂಗ್ ಇದೆ ಅದನ್ನು ನಾವು ಮೊದಲು ಮಾರ್ಕ್ ಮಾಡ್ಕೊಬೇಕಾಗುತ್ತೆ. ನೋಡಿ, ಅದು ಚೆಸ್ಟ್ ಮಾರ್ಕ್ ಏನಿದೆ 9.5 ಅದನ್ನು ಸೇಮ್ ನಾನಿಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಹಾಗೆ ನೆಕ್ ವಿಡ್ತು 3 ಇಂಚು ಅದನ್ನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ ಅವ್ರದ್ದು ಬಸ್ಟ್ ಪಾಯಿಂಟ್ ಬಂದು ಎಷ್ಟು ಅಂತ ನಾನೀಗ ಚೆಕ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಸೊ ಅಳತೆ ಬ್ಲೌಸ್ ಏನು ಕೊಟ್ಟಿರ್ತಾರೆ ಅದು ಡೀಪ್ ನೆಕ್ಕಿಂದು ಅಳತೆ ಬ್ಲೌಸು. ಸೊ ಈಗ ನಾವು ಬಸ್ಟ್ ಪಾಯಿಂಟು ಎಷ್ಟು ಬರುತ್ತೆ ಅಂತ ಇಲ್ಲಿ ಚೆಕ್ ಮಾಡೋಣ. ಸೊ ಇವ್ರದ್ದು 10.75 ಇಂಚು ಬರ್ತಾಯಿದೆ ಬಸ್ಟ್ ಪಾಯಿಂಟು. ಸೊ ಸೇಮ್ ಅದನ್ನೇ ನಾವು ಇಲ್ಲಿ ಇಡಬೇಕಾಗತ್ತೆ. 10.75 ಇಂಚಿಗೆ ಇಲ್ಲಿ ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಇಲ್ಲಿ 4.5 ಇಂಚು ನಾವು ಬಸ್ಟ್ ಪಾಯಿಂಟ್ ವಿಡ್ತ್ ಏನು ಬರುತ್ತೆ ಅದನ್ನು 4 ಇಂಚಿಗೆ ನಾವು ಮಾರ್ಕ್ ಮಾಡ್ಕೊಬೇಕು. 4.5 ಅಲ್ಲ, 4 ಇಂಚಿಗೆ ಮಾರ್ಕ್ ಮಾಡ್ಕೊಬೇಕು. ಸೊ ಈಗ ಫುಲ್ ಬಸ್ಟ್ ಅಂತ ಏನು ಬರುತ್ತೆ ಅದು 13.5 ಇಂಚುದು, ಹಾಗಾಗಿ 13.5 ಇಂಚಿಗೆ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಸೊ ಸ್ಟ್ರೈಟಾಗಿ ಒಂದು ಲೈನನ್ನು ಹಾಕೋಬೇಕು. ನೆಕ್ಸ್ಟ್ ಅದು ಟಕ್ಸಿಂದ ಏನಿದೆ 10.75 ಇಂಚ್ ಮಾರ್ಕ್ ಮಾಡಿದ್ನಲ್ಲ ಅಲ್ಲಿಗೆ ನಾನು ಲೈನ್ ಹಾಕ್ಕೊತಾ ಇದ್ದೀನಿ. ವೇಸ್ಟ್ ಬಂದುಬಿಟ್ಟು ಇವ್ರದ್ದು ಫ್ರಂಟಲ್ಲಿ ಬ್ಯಾಕಲ್ಲಿ 8.5 ಬಂದಿದೆ, ಇಲ್ಲಿ 8.25, ಅದಕ್ಕೆ 2 ಇಂಚು ಎಕ್ಸ್ಟ್ರಾ, ಯಾಕೆಂದರೆ ಟಕ್ಸಿಗೆ 1 ಇಂಚು ಟಕ್ಸ್ ಹಿಡಿತೀವಲ್ಲ ಅದಕ್ಕೆ. ಮಾರ್ಜಿನ್ ಬಂದು 1.25 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು ಫ್ರೆಂಡ್ಸ್. ಈಗ ನೆಕ್ಸ್ಟ್ ನಾನು ಚೆಸ್ಟ್ ಮೆಜರ್ಮೆಂಟು ಸೇಮ್ ಫ್ರಂಟು ಮತ್ತು ಬ್ಯಾಕು 2 ಸೈಡು 9.25 ಇಂಚ್ ಬರುತ್ತೆ, ಹಾಗಾಗಿ ನಾನಲ್ಲಿ ಎಕ್ಸ್ಟ್ರಾ ಆ್ಯಡ್ ಏನು ಮಾಡಲ್ಲ. ಇಲ್ಲಿ 1.25 ಇಂಚು ಎಕ್ಸ್ಟ್ರಾ ಮಾರ್ಜಿನ್ನು ಏನಿದೆ ಅದನ್ನು ಮಾಡ್ಕೊತಾ ಇದ್ದೀನಿ. ಎಕ್ಸ್ಟ್ರಾ ಲಾಸ್ಟ್ ಮೇಲಿಂದ ಕೆಳಗೆ ಏನಿದೆ ಆ ಪಾಯಿಂಟನ್ನು ನಾವು ಸೇರಿಸ್ಕೊಬೇಕು. ಇದಿಷ್ಟು ಆದಮೇಲೆ ನಾನೀಗ ಫ್ರಂಟ್ ಸೈಡು ಒಳಭಾಗಕ್ಕೆ ಶೇಪನ್ನು ತೆಗಿಬೇಕು, ಹಾಗಾಗಿ ನಾನಿಲ್ಲಿ ಮಾರ್ಕನ್ನು ಒಳಭಾಗಕ್ಕೆ ಮಾಡ್ಕೊತಾ ಇದ್ದೀನಿ. 3/4 ಇಂಚು ಅಥವಾ ಅರ್ಧ ಇಂಚುವರೆಗೂ ನಾವು ಒಳಭಾಗಕ್ಕೆ ತೊಗೊಂಡ್ರೆ ಸಾಕು. ಸೊ ನಾನೀಗ ನೆಕ್ಸ್ಟು ನೆಕ್ ಬಿಟ್ಟು 3 ಇಂಚು ಏನು ಇಟ್ಟಿದ್ದೀವಿ ಬ್ಯಾಕಿಗೆ ಅಷ್ಟೇ ನಾವು ಇಲ್ಲಿ ಇಡ್ತೀನಿ. ಫ್ರಂಟ್ ಸೈಡಿಗೂ ಕೂಡ ನೆಕ್ಸ್ಟು 6.5 ಇಂಚು ಡೀಪು, 7 ಇಂಚವರೆಗೂ ಇಡ್ಬೋದು. 6.5, 7, 7.5, ತುಂಬ ಹೈಟ್ ಇರೋರಿಗೆ 7.5 ಇಡ್ಬೋದು. ಮೀಡಿಯಮ್ ಹೈಟ್ ಇರೋದ್ರಿಂದ 6.5, 7ವರೆಗೂ ನಾವು ತೊಗೊಬೋದು. ಸೊ ನೆಕ್ ಬಿಡ್ತು ಮೇಲೆ ಎಷ್ಟು ಇಟ್ಟಿರ್ತೀವೋ ಕೆಳಗೇನು ಅಷ್ಟೇ ಇಡಬೇಕು. 3 ಇಂಚು ನಾನು ಇಲ್ಲಿ ಇಟ್ಟಿದ್ದೀನಿ. ಸೊ ಇಲ್ಲಿ ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ, ಆದರೆ ಕಟ್ಟಿಂಗ್ ಮಾಡೋದಿಲ್ಲ. ಅದನ್ನು ಕ್ಯಾನ್ವಾಸ್ ಕಟ್ಟಿಂಗ್ ಮಾಡಾದಮೇಲೆ ಇಲ್ಲಿ ನಾನು ಫ್ರಂಟ್ ಕಟ್ಟಿಂಗ್ ಡೀಪ್ ಏನಿದೆ ಅದನ್ನು ಹೊಲಿಬೇಕಾದ್ರೆ ನಾನು ತೋರಿಸ್ತೀನಿ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಕಾಲರ್ ಕಟ್ಟಿಂಗ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ, ತಪ್ಪದೆ ವಿಡಿಯೋ ನೋಡಿ ಫ್ರೆಂಡ್ಸ್. ಈಗ ನಾನಿಲ್ಲಿ ಶೇಪ್ಗೋಸ್ಕರ 1.5 ಇಂಚು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಹಾಗೆ ಟಕ್ಸಿಗೆ 1 ಇಂಚು ಏನಿದೆ ಅದನ್ನು ಮಾರ್ಕ್ ಮಾಡಿಕೊಂಡು ನೆಕ್ಸ್ಟ್ ಇಲ್ಲಿ ಶೇಪನ್ನು ನಾನು ಕೊಡ್ತೀನಿ ಫ್ರೆಂಡ್ಸ್. ಅದಕ್ಕೋಸ್ಕರ 1.5 ಇಂಚಿಗೆ ಮಾರ್ಕ್ ಮಾಡಿಕೊಂಡು ನಾನಿಲ್ಲಿ ಶೇಪನ್ನು ತೆಗಿತಾ ಇದ್ದೀನಿ ಫ್ರೆಂಡ್ಸ್. ಈಗ ನೆಕ್ಸ್ಟ್ ನಾವು ಎಡ್ಜಲ್ಲೂ ಕೂಡ ಈ ಕಡೆ ಫ್ರಂಟಲ್ಲಿ 1.5 ಇಂಚು, ತುದಿಯಲ್ಲಿ ಅರ್ಧ ಇಂಚಿಗೆ ನಾವು ಮಾರ್ಕ್ ಮಾಡ್ಕೊಂಡ್ರೆ ಸಾಕು. ಈಗ ನಾನು ಅದನ್ನು ಮಾರ್ಕಿಂಗ್ ಮಾಡ್ತಾ ಇದ್ದೀನಿ ಅರ್ಧ ಇಂಚು ಮೇಲ್ಗಡೆ. ಕೆಲವರು ಸ್ಟ್ರೈಟಾಗಿ ತೆಗಿತಾರೆ, ಕೆಲವರು ಶೇಪ್ ತೆಗಿತಾರೆ. ಸೊ ಈ ಥರ ಶೇಪನ್ನು ತೆಗೆದಾಗ ನಾವು ಪಟ್ಟಿನೂ ಕೂಡ ಶೇಪು ತೆಗಿಬೇಕಾಗುತ್ತೆ. ಅದೇ ರೀತಿ ನಾನಿಲ್ಲಿ ಮಧ್ಯಭಾಗದಲ್ಲಿ ಟಕ್ಸ್ ಬರೋ ಥರ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ 5.5 ಇಂಚು ಬಂತದ್ದು ಅಳತೆ, ಹಾಗಾಗಿ ಅದರಲ್ಲಿ ಅರ್ಧ 5.5 ಅಂದರೆ 2.25 ಇಂಚು ಮಧ್ಯದಲ್ಲಿ ಈ ಟಕ್ಸನ್ನು 2.5 ಇಂಚು ಮಾರ್ಕ್ ಮಾಡಿಕೊಂಡ್ರೆ ಸಾಕು.
ಈಗ ಆ ಕಡೆ ತುದಿ ಏನು ಹೊಲಿಗೆ ಬಿಡ್ತೀವಲ್ವ ಅಲ್ಲೂ ಕೂಡ ಟಕ್ಸನ್ನು ಇಡಬೇಕು. ಹಾಗಾಗಿ ಅಲ್ಲಿ 2.5 ಇಂಚಿಗೆ ನಾನಿಲ್ಲಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಸೊ ಇಲ್ಲಿ ಮಧ್ಯ ಬಸ್ಟ್ ಪಾಯಿಂಟ್ ಏನಿದೆ 2 ಇಂಚು ಗ್ಯಾಪಲ್ಲಿ ತೊಗೊಂಡ್ರೆ ಸಾಕು. ಸೆಂಟರ್ ಟಕ್ಸಿಂದ ಈ ಲೈನ್ ಹಾಕೊಂಡ್ಮೇಲೆ ನಾವು ಇನ್ನೊಂದ್ಸಲಿ 2 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಕಂಕ್ಳ ಹತ್ರ ಏನು ಟಕ್ಸ್ ಬರುತ್ತಲ್ಲ, ಸೊ ಅದನ್ನು ನಾನಿಲ್ಲಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಯಾರ್ಯಾರಿಗೆ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್.